ಎಪಿಸೋಡ್ 21. ಹರ್ಷದ್ ಮದುವೆ ಮಾತುಕತೆ. ಹರ್ಷದ್ ಸೀದಾ ಇಂದ್ರನಗರ ಅವರ ಮನೆಗೆ ಬಂದ. ಅವರಮ್ಮ ಅವನಿಗೆ ಆರತಿ ಮಾಡೋದಕ್ಕೆ ನಿಂತ್ಕೊಂಡ್ರು. ಅವನ ತಂದೆ ಹಿಮವಂತ್ ರಾಜ್ ಅಲ್ಲಿಗೆ ಬಂದು ತುಂಬ ಖುಷಿ ಆಯಿತು ಕಣೋ ಅಂತ ಹೇಳ್ದ. ಆಗ ಅವನು ಅಪ್ಪನನ್ನ ಅಪ್ಪಿಕೊಂಡ. ಅಮ್ಮ ಆರತಿ ಮಾಡಿ ಒಳಗೆ ಕರೆದ್ಕೊಂಡ್ಳು. ವನಜ ಆರತಿ ನೀರು ಆಚೆ ಸುರಿದು ಒಳಗೆ ಬಂದ್ಲು. ಆಗ ಅವನು ಅಮ್ಮ, ಅಮರ್ ಎಲ್ಲಿ ಅಂದ. ಅವನು ಮಂಗಳೂರಿನ ಯಾವುದೋ ಒಂದು ಕಾಲೇಜ್ಗೆ ಗೆಸ್ಟಾಗಿ ಕರೆದಿದ್ದಾರೆ ಅಂತ ಹೋದ ಕಣೋ. ಯಾವತ್ತೂ ಹೋಗದೆ ಇರೋನು ಇವತ್ತು ಹೋಗಿದ್ದಾನೆ. ನಿನ್ನ ತಮ್ಮನ್ನ, ನಿನ್ನ ಅಪ್ಪನ್ನ, ಹಾಗೆ ನಿನ್ನ ಅರ್ಥ ಮಾಡ್ಕೊಳ್ಳೋದು ನನಗೆ ತುಂಬ ತುಂಬ ಕಷ್ಟ ಆಗಿದೆ ಅಂತ ಹೇಳಿ ನಕ್ಕಿದ್ರು. ಇನ್ನು ಹರ್ಷದ್ ಅಪ್ಪ ನಿನ್ನ ತಮ್ಮನ್ನ ಏನು ಮಾಡೋಣ ಅಂತ ಕೇಳ್ದ. ಆಗ ಹಿಮವಂತ್ ಏನು ಮಾಡೋಣ ಅಂದರೆ ಏನು ಅರ್ಥ, ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಇರೋಣ, ಅವ್ರ ವಿಷಯ ನಮಗೆ ಯಾಕೆ ಅಂತ ಕೇಳ್ದ. ಅಪ್ಪ ಅವರು ರಾಜ್ ಕುಟುಂಬದ ಆಸ್ತಿನೆಲ್ಲ ಕಿತ್ಕೊಂಡು ನಮ್ಮನ್ನು ಬೀದಿಗೆ ತಳ್ಳಿದ್ರು, ನಮಗೆ ನಮ್ಮ ಅಧಿಕಾರ ಸಿಗಬೇಕಲ್ವಾ ಅಂತ ಹೇಳ್ದ. ಆಗ ಹಿಮವಂತ್ ಅಲ್ಲ ಕಣೋ, ಈಗ ನಿನ್ನ ಹತ್ರನೇ ಸಾಕು ಅನ್ನೋವಷ್ಟು ಆಸ್ತಿ ಇದೆ ಅಲ್ವಾ, ಆಸ್ತಿ ತೊಗೊಂಡು ಏನು ಮಾಡೋಣ ಅಂತ ಕೇಳಿದ್ರು. ಅಪ್ಪ ನೀನು ತಾತಂಗೆ ಮಗನೇ ತಾನೆ, ನಿನಗೂ ನಿನ್ನ ಅಪ್ಪನ ಆಸ್ತಿ ಮೇಲೆ ಫೀಲಿಂಗ್ಸ್ ಇರುತ್ತೆ ಅಲ್ವಾ, ಅದು 10 ಇಲ್ಲ 20 ಎಕರೆ ಇಲ್ಲ ಕುಂಟೆನೋ, ಅದು ನಂದು ನನ್ನ ತಂದೆದು ಅನ್ನೋದು ಒಂದು ರೀತಿ ಖುಷಿ ಇರುತ್ತಪ್ಪ, ಅದನ್ನು ನಿನ್ನ ಮುಖದಲ್ಲಿ ನಾನು ನೋಡಬೇಕು, ಅದಕ್ಕೆ ಕೇಳಿದ್ದು ಅಂದ. ಹಿಮವಂತ್ ರಾಜ್ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಸುಮ್ಮನಿರು ಈಗ ತಾನೇ ಬಂದಿದ್ಯಾ ಅಂತ ವಿಷಯನ ಬದಲಿಸಿದ್ರು. ಆಗ ವಂಜ ಆದರೆ ಮಗನೇ ಮುಂದೆ ಏನು ಮಾಡಬೇಕು ಅಂತಿದ್ಯಾ ಅಂದರು. ಆಗ ಯಾಕಮ್ಮ ಅಂತ ಕೇಳ್ದ. ನಿನಗೆ 27 ಆಗ್ತಾ ಇದೆ, ಸ್ವಲ್ಪ ಮುಂದೆ ಏನು ಅಂತ ಯೋಚನೆ ಮಾಡಿದ್ಯಾ? ನಮಗೂ ಮನೆಯಲ್ಲಿ ಇಬ್ಬರೇ ಇರೋಕೆ ಬೇಜಾರಾಗ್ತಾ ಇದೆ. ಮನೆಯಲ್ಲಿ ಒಂದು ಕಾಲ್ಗೆಜ್ಜೆ ಶಬ್ದ ಕೇಳಿಸ್ತಾ ಇಲ್ಲ ನಂದು ಬಿಟ್ಟರೆ, ಕೈಯಲ್ಲಿ ಆಟ ಆಡ್ಸೋಕೆ ಅಂತ ಒಂದು ಪಾಪು ಇಲ್ಲ, ನಮಗೆ ಬೇಜಾರಾಗಲ್ವೇನೋ ಅಂತ ಹೇಳಿದ್ರು. ಆಗ ಅವನು ಅಮ್ಮ ನನಗೆ ಇದ್ರ ಮೇಲೆ ಸ್ವಲ್ಪನೂ ಆಸಕ್ತಿ ಇಲ್ಲ, ಅವನು ಮದುವೆ ಆಗ್ತೀನಿ ಅಂದರೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ವನಜ ಅಲ್ಲ ಕಣೋ ಅಂತ ಇದ್ರು. ಹರ್ಷದ್ಗೆ ಹೀನಾ ನೆನಪು ಜಾಸ್ತಿ ಆಯಿತು. ಅಮ್ಮ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ದೆ ತನ್ನ ರೂಮ್ಗೆ ಹೋಗ್ಬಿಟ್ಟ. ಅವರು ಅಮ್ಮ ವನಜ ಅಲ್ಲ ರೀ, ಇವನಿಗೆ ಏನಾಯಿತು, ಇವನಿಗೆ ಮದುವೆ ಮಾಡೋಣ ಅಂದರೆ ಅಮರ್ಗೆ ಕೇಳಿ ಅಂತ ಹೇಳ್ತಾನೆ, ಇವನು ದೊಡ್ಡವನು, ಆಮೇಲೆ ಅಲ್ವಾ ಅಮರ್ ಮದುವೆ ಅಂತ ಹೇಳ್ತಾ ಹಿಮವಂತ್ ರಾಜ್ ಪಕ್ಕ ಬಂದು ಕೂತ್ಕೊಂಡ್ರು. ಆಗ ಅವರು ಅದನ್ನು ಈಗಲೇ ಕೇಳಬೇಕೇನೆ, ಅವ್ನು ಬಂದು 2 ನಿಮಿಷ ಆಗಿಲ್ಲ, ಆಗಲೇ ಮದುವೆ ಮಕ್ಕಳು ಅಂತ ಶುರು ಮಾಡಿಕೊಂಡೆ, ಅವನಿಗೆ ಬೇಜಾರಾಗಲ್ವಾ ಅಂತ ಹಿಮವಂತ್ ಹೇಳಿದ್ರು. ವನಜ ಅಲ್ಲ, ನಿಮಗೆ ಮೊಮ್ಮಕ್ಕಳು ಅಂದರೆ ಇಷ್ಟ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ, ಇದು ಸರಿಯಾ ಆಯ್ತಲ್ಲ ಅಂತ ಕೋಪದಿಂದ ಅವರನ್ನು ನೋಡಿ ಕೇಳಿದ್ಲು. ಆಗ ಹಿಮವಂತ್ ಕೂಡ ನಕ್ಕರು. ಹರ್ಷದ್ ರೂಮ್ ಒಳಗಡೆ ಬಂದು ಅವನ ಕಬೋರ್ಡಲ್ಲಿ ಹೀನಾ ಜೊತೆಗಿನ ನೆನಪುಗಳನ್ನೆಲ್ಲ ಆಚೆ ತೆಗ್ದ. ಹಾಗೆ ಅವಳ ಫೋಟೋನ ನೋಡ್ತಾ ಹಿಂದಿನ ನೆನಪುಗಳಲ್ಲಿ ಕಳೆದು ಹೋದ. ಹರ್ಷದ್ 4 ವರ್ಷಗಳಲ್ಲಿ ತುಂಬ ಬ್ಯುಸಿಯಾಗಿದ್ದ. ಅವ್ನಿಗೆ ಹೆಚ್ಚಾಗಿ ಮನೆಯಲ್ಲಿರೋದಕ್ಕೆ ಆಗ್ತಾಲೇ ಇರಲಿಲ್ಲ. ಹೀನಾ ನೆನಪುಗಳನ್ನ ಅವನ ಜೊತೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. 4 ವರ್ಷಗಳಲ್ಲಿ ಇವನು ಇಷ್ಟು ಸಮಯ ಹೀನಾಳನ್ನು ಅತಿಯಾಗಿ ನೆನಪಿಸ್ಕೊಂಡು 2-3 ಗಂಟೆ ಕೂರ್ತಾ ಇದ್ದ. ಆದರೆ ಇಂದು ಅವನು ಒಂದು ದಿನ ಆದರೂ ತನ್ನ ರೂಮಿಂದ ಹೀನಾ ನೆನಪುಗಳಿಂದ ಆಚೆ ಬಂದಿರಲಿಲ್ಲ. ಅದರಲ್ಲೂ ಇವತ್ತು ವನಜ ಮದುವೆ ವಿಷಯ ಹೇಳಿದಾಗ ಅವನಿಗೆ ಹೀನಾ ತುಂಬ ನೆನಪಿಗೆ ಬಂದು ಅವನು ಮಂಕಾಗುವಂತೆ ಮಾಡಿಬಿಡ್ತು. ಮಂಗಳೂರಲ್ಲಿ ಕಾಲೇಜಲ್ಲಿ ಅಮರ್ ಕವಿತಾಳ ಹಿಂದೆನೇ ಹೊರಟಿದ್ದ. ಪಾರ್ಟಿ ಹಾಲಲ್ಲಿ ಈಗ ಬರ್ತಾ ಇದ್ದಾರೆ ಫೇಮಸ್ ಡಾಕ್ಟರ್ ಮಿಸ್ಟರ್ ಅಮರ್. ತಮ್ಮ ಯಂಗ್ ಏಜಲ್ಲಿ ತುಂಬ ಒಳ್ಳೆ ಡಾಕ್ಟರ್ ಆಗಿ ಬೆಳೆದಿದ್ದಾರೆ. ಇವರು ಈಗಿನ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ರು. ಕವಿತಾ ಏನು ಇವ್ರಿಗೆ ವಯಸ್ಸಾಗಿಲ್ವಾ, ನಾನೇನು ಒಂದು 40 to 50 ಏಜ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಹಾಗಾದರೆ ಇವ್ರಿಗೆ ಒಂದು 30 ಆಗಿರ್ಬೋದು ಅಂತ ಮನಸಲ್ಲೇ ಹೇಳ್ಕೊಂಡು ಬಾಲು ಇದ್ದಾನೆ ಅಲ್ಲ ಅಂತ ಅವ್ನು ನಿಂತಿದ್ದ ಕಡೆ ಹೋದ್ಲು. ಅಮರ್ ಮನಸ್ಸಲ್ಲಿ ಏನಕ್ಕೆ ಮತ್ತೆ ನನ್ನ ಕಡೆನೇ ಬರ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಫಂಕ್ಷನ್ ಕಡೆ ನೋಡ್ತಾ ಇದ್ದ. ಕವಿತಾ ಬಂದು ಬಾಲು ಅಂದ್ಲು. ಆಗ ಹೇಳು ಕವಿತಾ ಅಂದ. ನಿಮ್ಮ ಸರ್ಗೆ ಎಷ್ಟು ವಯಸ್ಸು ಅಂದ್ಲು. ಆಗ ಅವನು ಯಾವ ಸರ್ಗೆ ಅಂತ ಕೇಳ್ದ. ಏನು ಯಾವ ಸರ್ ಅಂತ ಇದೆಯಾ ಅಂತ ಹೇಳಿದ್ಲು. ಅವನು ಯಾವ ಸರೋ ಅಂದ. ಅಮರ್ ಅಂದ್ಲು. ಅವ್ರಿಗೆ 25 ಏಜ್ ಆಗಿರಬೇಕು. ಏನು 25 ಅಷ್ಟೇನಾ ಅಂದ್ಲು. ಆಗ ಅವನು ಯಾಕೆ ಅಂದ. ಅವಳು ನಾನು ನಿನ್ನ ಏಜ್ ಕೇಳಿಲ್ಲ, ಅಮರ್ ಸರ್ದು ಅಂದ್ಲು. ಅವನು ಅಯ್ಯೋ ನಾನೇ ಅಮರ್ ಅಂತ ಗೊತ್ತಿಲ್ಲ ಅಲ್ವಾ, ಏನಾದರೂ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾ ನನಗೆ 23 ಅವ್ರಿಗೆ 25 ಅಂದ.
ಅಮರ್ ಸರ್ಗೆ ಅಷ್ಟೇನಾ ವಯಸ್ಸು? ನಾನೇನೋ ತುಂಬ ಏಜ್ ಆಗಿರುತ್ತೆ ಅಂದ್ಕೊಂಡೆ ಅಂದ್ಲು. ಆಗ ಅವನು ಅಮರ್ ಸರ್ ಅಂತ ಹೇಳ್ತಾ ಇದ್ದೆ ಅಲ್ವಾ, ಅವ್ರ ಸ್ಟೂಡೆಂಟ್ ಆಗಬೇಕು ಅಂತ ಇದ್ದೆ, ಅವ್ರ ಬಗ್ಗೆ ಗೊತ್ತಿಲ್ವಾ ನಿನಗೆ ಅಂದ. ಅವಳು ನನಗೆ ಪಿ ಯು ಸಿ ಅಮೇರಿಕಾಲಿ ಅವರು ಒಂದಷ್ಟು ಆಪ್ರೇಷನ್ಗಳನ್ನು ಮಾಡಿರೋ ಬಗ್ಗೆ ಆರ್ಟಿಕಲ್ ಬಗ್ಗೆ ನಮ್ಮ ಟೀಚರ್ಸ್ ನಮ್ಗೆ ಹೇಳ್ತಾ ಇದ್ರು. ನಾನು ಅವ್ರಿಗೆ ಈಜಾಗಿರಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಇಂಡಿಯಾಗೆ ಬಂದರು ಅಂತ ಗೊತ್ತಾಯಿತು. ಅವ್ರ ಸ್ಟೂಡೆಂಟ್ ಆಗೋಣ ಅಂತ ಅಂದ್ಕೊಂಡೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅವ್ರ ಬಗ್ಗೆ. ಗೂಗಲ್ ಸರ್ಚ್ ಮಾಡಿದರೂ ಅವರು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾರೆ ಅಂತಲೇ ಬರುತ್ತೆ. ಅವ್ರ ಬಗ್ಗೆ ಹೆಚ್ಚಾಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅವರು ಇಂಡಿಯಾದ ಟಾಪ್ 10 ಡಾಕ್ಟರ್ಸಲ್ಲಿ ಇವರು ಒಬ್ಬರು ಅಂತ ಗೊತ್ತು ಅಂತ ಹೇಳಿದ್ಲು. ಹೌದಾ, ಬಿಡಿ ಅದು ನಿಜ ಅಂತ ಹೇಳ್ದ. ಆಗ ತಾನೇ ಫಂಕ್ಷನ್ ಹಾಲ್ಗೆ ಅಮರ್ ಬರ್ತಾ ಇದ್ರೆ ಎಂಬ ಅನೌನ್ಸ್ಮೆಂಟ್ ಕೇಳಿಸ್ತು. ಕವಿತಾ ಕುತೂಹಲದಿಂದ ಡೋರ್ ಕಡೆ ನೋಡಿದ್ಲು. ಒಬ್ಬ ಹ್ಯಾಂಡ್ಸಮ್ ಹುಡುಗ ಅಲ್ಲಿಗೆ ಎಂಟ್ರಿ ಆಗ್ತಾ ಇದ್ದ. ಎಲ್ಲ ಹುಡುಗಿಯರು ಅವನನ್ನು ನೋಡಿ ಫಿದಾ ಆದರು. ಆ ವ್ಯಕ್ತಿ ಕವಿತಾ ಹಾಗೆ ಅಮರ್ ಮುಂದೆ ಪಾಸ್ ಆಗಿ ಹೋದ. ಅವನು ಅಲ್ಲಿ ನಿಂತಿರೋ ಬಾಲು ಅನ್ನ ನೋಡ್ದ. ಅವನು ಒಂದು ಸೆಕೆಂಡ್ ಅಲ್ಲೇ ನಿಂತ್ಕೊಂಡ. ಆಮೇಲೆ ಅವ್ರನ್ನ ನೋಡಿ ನಕ್ಕ. ಬಾಲು ಕೂಡ ಅವನನ್ನು ನೋಡಿ ನಕ್ಕ. ಕವಿತಾ ಅಮರ್ ಅಂದ್ಕೊಂಡು ಫಂಕ್ಷನ್ ಹಾಲ್ಗೆ ಹೇಳ್ಕೊಂಡು ಬಂದಿದ್ದ ವ್ಯಕ್ತಿಯನ್ನು ನೋಡಿ ಕಳೆದು ಹೋಗಿದ್ಲು. ಇದನ್ನು ನೋಡಿ ನಿಜವಾದ ಅಮರ್ ಬಾಲುಗೆ ಒಂದು ರೀತಿ ಅಸಮಾಧಾನ ಆಯಿತು. ಆದರೂ ಅವನು ಏನನ್ನು ಯೋಚಿಸದೆ ಕವಿತಾಳನ್ನು ನೋಡ್ತಾ ನಿಂತ್ಕೊಂಡಿದ್ದ. ಆ ವ್ಯಕ್ತಿ ಎಲ್ಲ ವಿದ್ಯಾರ್ಥಿಗಳ ಕುರಿತಾಗಿ ಮಾತನಾಡಿ ಮುಗಿಸ್ದ. ಫಂಕ್ಷನ್ ಮುಗಿತಾ ಬಂದಿತ್ತು. ಅಮರ್ ಕವಿತಾ ಜೊತೆ ಫಂಕ್ಷನಲ್ಲಿ ಸುತ್ತುತ್ತಿದ್ದ. ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ಎಂಬ ಅವಾರ್ಡ್ ಕವಿತಾಗೆ ಸಿಕ್ತು. ಅವಳಿಗೆ ಅಮರ್ ಸರ್ ಅವಾರ್ಡ್ ನೀಡೋದ್ರಲ್ಲಿದ್ದರು. ಅವಳು ತುಂಬ ಖುಷಿಯಿಂದ ಸ್ಟೇಜ್ ಮೇಲೆ ಹೋದ್ಲು. ಅಮರೀಶ್ ಎಂಬ ಹೆಸರಿನ ವ್ಯಕ್ತಿ ಅವಳಿಗೆ ಅವಾರ್ಡ್ ನೀಡಿ, ನೀವು ಬ್ಯೂಟಿಫುಲ್, ಹಾಗೆ ಓದೋದ್ರಲ್ಲೂ ಎರಡರಲ್ಲೂ ಮುಂದೆ ಇದ್ದೀರಾ ಅಂತ ಕಾಮೆಂಟ್ ಮಾಡ್ದ. ಕವಿತಾಗೆ ಖುಷಿಯಾಯಿತು. ಬಾಲು ಸೀರಿಯಸ್ ಆಗಿ ಆ ವ್ಯಕ್ತಿಯನ್ನು ಗುರಾಯಿಸಿ ನೋಡ್ತಾ ಇದ್ದ. ಕವಿತಾ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದ್ಲು. ಇನ್ನು ಬೇರೆ ಬೇರೆ ಅವಾರ್ಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅವಳು ಹೆಚ್ಚಾಗಿ ಮಾತನಾಡೋಕ್ಕಾಗದೆ ಸ್ಟೇಜಿಂದ ಕೆಳಗೆ ಬಂದಳು. ಅವಳು ಖುಷಿಯಿಂದ ಸುಮತಿಗೆ ಹಗ್ ನೀಡಿದ್ಲು. ಸುಮತಿಯು ಕೂಡ ಹಗ್ ಮಾಡಿ ಈಗ ಖುಷಿ ಆಯ್ತಾ ಅಂತ ಹೇಳಿದ್ಲು. ಆಗ ಕವಿತಾ ಹೌದು ಕಣೆ, ಫುಲ್ ಖುಷಿ ಆಯಿತು ಅಂತ ಹೇಳಿದ್ಲು. ಬಾಲು ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಅಂದ. ಅವನು ಅವಳು ಥ್ಯಾಂಕ್ ಯು ಬಾಲು ಅಂತ ಅವನಿಗೂ ಒಂದು ಸೈಡ್ ಹಗ್ ಕೊಟ್ಲು. ಅವನಿಗೆ ಬಹಳ ಖುಷಿ ಆಯಿತು. ನಾನು ಗೆಸ್ಟಾಗಿ ಮೇಲೆ ಹೋಗಿದ್ರೆ ಈ ಚಾನ್ಸ್ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಕೊಂಡು ಮನಸಲ್ಲೇ ನಗಾಡ್ತಿದ್ದ. ಕವಿತಾ ಆದರೂ ಒಂದು ಬೇಜಾರು ಕಣೆ, ಅಮರ್ ಸರ್ನ ಮಾತಾಡ್ಸೋಕ್ಕೆ ಆಗಿಲ್ಲ ಕರೆಕ್ಟಾಗಿ. ಸ್ಟೇಜಿಂದ ಕೆಳಗೆ ಬರಲಿ, ಹೋಗಿ ಮಾತಾಡಿಸ್ತೀನಿ ಅಂತ ಹೇಳಿದ್ಲು. ಆಗ ಸುಮತಿ ನೀನು ಬಿಡ್ತೀಯಾ, ಮಾತಾಡಿಸ್ದೆ, ಮಾತಾಡ್ಸು ಅಂತ ಹೇಳಿ ನಕ್ಳು. ಅವಳ ಮಾತು ಕೇಳಿ ಕವಿತಾ ನಗಾಡಿದ್ಲು. ಸುಮತಿ, ಕವಿತಾ ಅಮರ್ ಸರ್ಗೆ ವಯಸ್ಸಾಗಿಲ್ಲ ಕಣೆ, ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂದರೆ ನೀನೇ ಗರ್ಲ್ ಫ್ರೆಂಡ್ ಆಗಿಬಿಡು ಅಂತ ಕವಿತಾಳ ಕಾಲನ್ನು ಎಳೆದ್ಲು. ಕವಿತಾಗೆ ಆ ರೀತಿ ಯೋಚನೆ ಇರಲಿಲ್ಲ. ಅವಳು ಬಾಲು ಮುಖ ನೋಡಿ ಸುಮ್ಮನಿರೆ ಅಂತ ರೇಗದ್ಲು. ಸುಮತಿ ಅಲ್ಲ, ನಿನಗೆ ಅವರು ಅಂದರೆ ಇಷ್ಟ ತಾನೇ ಅಂದ್ಲು. ಹಾಗಂದಮೇಲೆ ಅವ್ರ ಗರ್ಲ್ ಫ್ರೆಂಡ್ ಆಗೋಕ್ಕೇನೋ ಕಷ್ಟ ಅಂತ ಹೇಳಿದ್ಲು. ನಾನು ಅವರನ್ನು ಗುರುವಿನ ರೀತಿಯೇ ನೋಡಿದ್ದೀನಿ ಅದು ಬಿಟ್ಟರೆ ನನಗೆ ಆ ರೀತಿ ಯೋಚನೆ ಬಂದಿಲ್ಲ. ಆದರೆ ಅವರನ್ನು ನೋಡಿದ ಮೇಲೆ ಯಾಕೋ ಲವ್ ಆಗಿದೆ ಅನ್ನಿಸ್ತಾ ಇದೆ ಅಂತ ಸುಮತಿಗೆ ಶಾಕ್ ಹೊಡೆಯೋದಕ್ಕೆ ಹೇಳಿದ್ಲು. ಸುಮತಿ ಬಾಯನ್ನು ಓಪನ್ ಮಾಡಿ ಏನೇ ಏನು ಹೇಳ್ತಾ ಇದೆಯಾ, ಆಗ ಅವಳು ನೀನು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಂದ್ಲು. ಸುಮತಿ ನಕ್ಕು ಸುಮ್ಮನಾದ್ಲು. ಬಾಲು ಅಂದರೆ ನಿಜವಾದ ಅಮರ್. ಇದನ್ನು ಕೇಳಿಸ್ಕೊಂಡು ಮುಖ ಸಣ್ಣ ಮಾಡಿಕೊಂಡ. ಅವನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಹಾಕ್ದ. ಆಗ ಅವರು ಸರಿ ಅಂತ ಹೇಳಿದ್ರು. ಸ್ಟೇಜ್ ಮೇಲಿದ್ದ ಅಮರ್ ಹೆಸರಿನ ವ್ಯಕ್ತಿ ಆ ಕೂಡಲೇ ಯಾವುದೋ ಕೆಲಸ ಇದೆ ಅಂತ ಬೇಗನೆ ಅಲ್ಲಿಂದ ಹೊರಟ. ಕವಿತಾ ಅಮರ್ ಸರ್ ಹೋಗ್ತಾ ಇದ್ದಾರೆ ಅಂತ ಅವ್ರ ಹಿಂದೆ ಓಡಿದ್ಲು. ಅವಳು ಬರೋ ಅಷ್ಟರಲ್ಲಿ ಅಮರ್ ಕಾರ್ ಹತ್ತಿ ಹೊರಟು ಹೋದ್ರು. ನಿಜವಾದ ಅಮರ್ ಅಲ್ಲೇ ಇರುವಾಗ ಅಮರ್ ಹೆಸರು ಹೇಳ್ಕೊಂಡು ಬಂದಿದ್ದ ವ್ಯಕ್ತಿ ಯಾರು? ಅಮರ್ಗೆ ಅವನು ಫೇಕ್ ಅಂತ ಗೊತ್ತಿದ್ರು ಯಾಕೇನು ಹೇಳಿಲ್ಲ? ಇನ್ನು ಹೀನಾ ಎಲ್ಲಿದ್ದಾಳೆ? ಎಪಿಸೋಡ್ 22. ಹೀನಾ ಕವಿತಾಗೆ ಕಾಲ್ ಮಾಡಿದಾಳೆ. ಸ್ಟೇಜ್ ಮೇಲಿದ್ದ ಅಮರ್ ಹೆಸರಿನ ವ್ಯಕ್ತಿ ಯಾವುದೋ ಮೆಸೇಜ್ ಬಂತು. ಅವನು ಆ ಕೂಡಲೇ ಯಾವುದೋ ಕೆಲಸ ಇದೆ ಅಂತ ಬೇಗನೆ ಅಲ್ಲಿಂದ ಹೊರಟ. ಕವಿತಾ ಅಮರ್ ಸರ್ ಹೋಗ್ತಾ ಇದ್ದಾರೆ ಅಂತ ಅವ್ರ ಹಿಂದೆ ಓಡಿದ್ಲು. ಅವಳು ಬರೋ ಅಷ್ಟರಲ್ಲಿ ಅಮರ್ ಕಾರ್ ಹತ್ತಿ ಹೊರಟು ಹೋದ್ರು. ಕವಿತಾ ಪಾರ್ಕಿಗೆ ಬಂದ್ಲು. ಆದರೆ ಅಮರ್ ಕಾರ್ ಹೊರಟು ಹೋಗಿತ್ತು. ಅವಳು ಬೇಸರದಿಂದ ಛ, ಅಯ್ಯೋ ಮಿಸ್ ಆಗೋದ್ರಲ್ಲ ಅಂತ ಹೇಳಿದ್ಲು. ಅದೇ ಸಮಯಕ್ಕೆ ಸುಮತಿ ಓಡ್ ಬಂದು, ಅಯ್ಯೋ ಯಾಕೆ ಈಗ ಓಡ್ ಬಂದೆ, ನಾನು ನಿನ್ನಿಂದ ಓಡ್ ಬಂದೆ,
ಹೇಳಿ ಬರೋದಕ್ಕೆ ಆಗೋದಿಲ್ವಾ ನಿಂಗೆ ಅಂತ ಹೇಳಿದ್ಲು. ಕವಿತಾ: ನೀನು ಸುಮ್ಮನೆ ಇರು, ಇವತ್ತು ಮಿಸ್ ಆದರು, ಏನು ಮಾಡಲಿ, ಇನ್ನು ಯಾವಾಗ ಸಿಗ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ಲು. ಆಗ ಸುಮತಿ: ಸಿಗಬೇಕು ಅಂದರೆ ಸಿಗ್ತಾರೆ ಬಾ ಅಂತ ಹೇಳಿದ್ಲು. ಅದೇ ಟೈಮ್ಗೆ ಬಾಲು ಅಲ್ಲಿಗೆ ಬಂದ. ಅವನು: ಏನಾಯಿತು, ಯಾಕೆ ಹಾಗೆ ಓಡ್ ಬಂದೆ ಅಂತ ಕೇಳ್ದ. ಆ ಕವಿತಾ: ಏನು ಸರ್, ಅವ್ರು ಸ್ವಲ್ಪನಾದರೂ ಫ್ರೀ ಮಾಡ್ಕೊಳಕ್ಕೆ ಆಗಲ್ವಾ, ಯಾವಾಗಲೂ ಕೆಲ್ಸವೇನಾ, ಹಿಂಗೆ ಬಂದರು ಹಂಗೆ ಹೋದರು, ಏನು ಸರ್ ಅವರು ಅಂತ ಬಾಲುಗೆ ಹೇಳಿದ್ಲು. ಅವನು: ಅವ್ರ ಕೆಲಸನೇ ಹಾಗೆ, ನಾವು ಏನು ಮಾಡೋಕ್ಕಾಗಲ್ಲ. ಅದು ಸರಿ, ಏನು ಮಾಡೋಕ್ಕಾಗತ್ತೆ ನಾವು ಅಂತ ಹೇಳಿದ್ಲು. ಆಗ ಅಮರ್: ಹೋಗ್ಲಿ ಬಿಡು, ನೀನು ಬೇಜಾರಾಗಬೇಡ ಅಂತ ಹೇಳ್ದ. ಅದಕ್ಕೆ ಅವಳು ಹ್ಞೂ ಅಂತ ತಲೆ ಆಡಿಸಿದ್ಲು. ಅಮರ್ ನಕ್ಕ. ಅದೇ ಟೈಮ್ಗೆ ಸುಮತಿ ಬಂದು: ಎಲ್ಲೇ ಅಮರ್ ಸರ್ ಅಂದ್ಲು. ಆಗ ಕವಿತಾ: ಸಿಕ್ಕಿಲ್ಲ ಕಣೆ ಅಂತ ಹೇಳಿದ್ಲು. ಅವರು 2 ನಿಮಿಷ ಯೋಚಿಸಿ: ಕವಿತಾ, ಬಾಲು ಅಮರ್ ಸರ್ ಸ್ಟೂಡೆಂಟ್, ಅವನನ್ನು ಯಾವಾಗಲಾದರೂ ಮೀಟ್ ಮಾಡ್ಸೋಕೆ ಹೇಳು ಅಂತ ಹೇಳಿದ್ಲು. ಕವಿತಾ ಮುಖ ಹೂನಂತೆ ಅರಳ್ತು. ಹೌದಲ್ವೇನೆ, ನನಗೆ ಮರ್ತೇ ಹೋಗಿತ್ತು ಅಂದ್ಲು. ಆಗ ಬಾಲು: ಅಮರ್, ಒಂದು ಸುಳ್ಳು ಮೇಂಟೈನ್ ಮಾಡೋಕೆ ಇನ್ನು ಎಷ್ಟು ಸುಳ್ಳು ಹೇಳ್ಬೇಕು ನಾನು ಅಂತ ಅಂದ್ಕೊಂಡ. ಬಾಲು: ಓಕೆ, ಸರ್ನ ಕೇಳಿ ಹೇಳ್ತೀನಿ ಅಂತ ಹೇಳ್ದ. ಇಬ್ಬರಿಗೂ ಖುಷಿ ಆಯಿತು. ಕವಿತಾ ಅವಳು ಕೂದಲು ಸರಿ ಮಾಡ್ಕೊಳ್ತಾ: ಥ್ಯಾಂಕ್ ಯು ಸೋ ಮಚ್ ಬಾಲು ಅಂತ ಹೇಳಿದ್ಲು. ನಮ್ಮ ಹುಡುಗ ಅಷ್ಟಕ್ಕೆ ಕಳೆದು ಹೋದ. ಅದೇ ಟೈಮ್ಗೆ ಒಬ್ಬ ಹುಡುಗ ಬಂದು ಇಲ್ಲಿ ನೋಡು ಅಂತ ಅಮರ್ನ ಕರೆದ. ಅವನು ಏನಾಗಬೇಕು ಅಂತ ಹಿಂದೆ ತಿರುಗಿ ಕೇಳ್ದ. ಆಗ ಅವನು ಏರ್ ಧ್ವನಿಯಲ್ಲಿ: ಅದು ಪ್ರಿನ್ಸಿಪಲ್ ನಿಮ್ಮನ್ನು ಕರೆಯೋಕೆ ಹೇಳಿದ್ರು, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ದ. ಅಮರ್: ಹೌದಾ, ಸರಿ, ಈಗ ಹೋಗ್ತೀನಿ ಅಂತ ಹೇಳಿ ನೀವು ಇರ್ತೀರಾ ಅಂತ ಕೇಳ್ದ. ಆಗ ಅವಳು: ಹೋಗಿ ಬನ್ನಿ, ವೆಯ್ಟ್ ಮಾಡ್ತೀವಿ ಅಂತ ಸುಮತಿ ಹೇಳಿದ್ಲು. ಕವಿತಾ ಹ್ಞೂ ಅಂತ ತಲೆ ಆಡಿಸಿದ್ಲು. ಅಮರ್ ಸ್ಟಾಫ್ ರೂಮ್ಗೆ ಹೋದ. ಕವಿತಾ: ನಡಿ ಸುಮತಿ ಅಂತ ಹೊರಟ್ಲು. ಅಮರ್ನ ಕರೆಯೋದಕ್ಕೆ ಬಂದಿದ್ದು ಹುಡುಗ ಅಲ್ಲ. ಯಾರವನು? ನಿನ್ನಿಂದ ನಾನು 2 ವರ್ಷದಿಂದ ಸುತ್ತಾ ಇದ್ದೀನಿ, ಆದರೆ ನೀನು ತಿರ್ಗಿನೂ ನೋಡಿಲ್ಲ. ಇವನು ಯಾರು ಅಷ್ಟೊಂದು ಕ್ಲೋಸಾಗಿ ಮಾತಾಡಿಸ್ತಾ ಇದ್ದೆ ಅಂತ ಕೇಳ್ದ. ಕವಿತಾಗೆ ಅವನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಅವಳು ವಿಚಿತ್ರವಾಗಿ ಅವನನ್ನು ನೋಡಿದ್ಲು. ಸುಮತಿ ಅವನ ಮಾತನ್ನು ಸುಮ್ಮನೆ ಕೇಳ್ತಿದ್ಲು. ಅದೇ ಟೈಮಿಗೆ ಸರಿಯಾಗಿ ಅವಳಿಗೆ ಒಂದು ಕಾಲ್ ಬರ್ತಾ ಇತ್ತು. ಆಗ ಅವಳು ಇವನಿಗೆ ನಾನು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಂಡು, ಅವನು ನನ್ನ ಫಿಯಾನ್ಸಿ, ನೆಕ್ಸ್ಟ್ ಮ್ಯಾರೇಜ್ ಆಗ್ತಾ ಇದ್ದೀವಿ ಅಂತ ಹೇಳಿ ಕಾಲ್ ಪಿಕ್ ಮಾಡೋದಕ್ಕೆ ಹೋದ್ಲು. ಈ ಮಾತು ಅಮರೇನಾದರೂ ಕೇಳಿಸ್ಕೊಂಡ್ಬಿಟ್ಟಿದ್ದಿದ್ರೆ ಅಷ್ಟೇ, ಅವನಿಗೆ ಅದೆಷ್ಟು ಖುಷಿ ಆಗ್ತಾ ಇತ್ತೋ ಏನೋ. ಸುಮತಿ ಕೈ ಬಾಯಿ ಮೇಲೆ ಇಟ್ಕೊಂಡ್ಳು. ಆಗ ಹುಡುಗ ಸುಮ್ಮನೆ ಅವಳ ಮಾತು ಕೇಳಿ ನಿಂತುಬಿಟ್ಟ. ಕವಿತಾ ಮೊಬೈಲ್ ಸ್ಕ್ರೀನ್ ಮೇಲೆ ಲವ್ಲಿ ಸಿಸ್ಸು ಅಂತ ನೇಮ್ ಡಿಸ್ಪ್ಲೇ ಆಗ್ತಾ ಇತ್ತು. ಹಾಗಿದ್ರೆ ಯಾರು ಕಾಲ್ ಮಾಡಿರ್ಬೋದು ಹೇಳಿ? ಕವಿತಾ ಅಕ್ಕ. ಅಕ್ಕ ಹೇಗಿದ್ಯಾ ಅಂತ ಕೇಳಿದ್ಲು. ಆ ಕಡೆಯಿಂದ ನಾನು ಚೆನ್ನಾಗಿದ್ದೀನಿ, ನೀನು ಅಂತ ಕೇಳಿದ್ಲು. ಆಗ ಕವಿತಾ ಹ್ಞೂ, ನಾನು ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ಲು. ಆಗ ಇನ್ನೇನಕ್ಕ ಅಂದ್ಲು. ಆ ಕಡೆಯಿಂದ ಹೀನಾ: ಅಪ್ಪ ಅಮ್ಮನ ಒಪ್ಸಿದ್ಯಾ ಇಲ್ಲಿಗೆ ಬರೋಕೆ ಅಂದ್ಲು. ಕವಿತಾ ಅವರನ್ನ: ಬಿಡೆ, ನಿನಗೆ ಅಲ್ಲಿರೋಕೆ ನಿಜ ಇಷ್ಟನಾ ಇಲ್ಲ ಅಲ್ವಾ ಅಂದ್ಲು. ಹೀನಾ ಏನೂ ಮಾತಾಡೋಕೆ ಹೋಗಿಲ್ಲ. ಅಪ್ಪ ಅಮ್ಮಗೆ ಅಮೇರಿಕಾಗೆ ಬರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೆ ಅಕ್ಕ. ಆಗ ಹೀನಾ: ನೀನಾದರೂ ಎಜುಕೇಷನ್ಗಾದರೂ ಬಾರೆ ಅಂದ್ಲು. ಆಗ ನೋ ಅಕ್ಕ, ಐ ಕಾಂಟ್, ಅಪ್ಪ ಅಮ್ಮನ ಬಿಟ್ಟು ಎಲ್ಲಿಗೂ ಬರಲ್ಲ, ಆ ವಿಜಯ್ ಬುದ್ಧಿ ನಿನಗೂ ಗೊತ್ತು ಅಲ್ವಾ. ಆಗ ಹೀನಾ ಸುಮ್ಮನೆ ಆದ್ಲು. ಆಮೇಲೆ ವಿಜಯ್ದು ಏನು ಸುದ್ದಿ ಇಲ್ವಾ ಅಂದ್ಲು. ಕವಿತಾ: ನಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ದಾನೆ ಕಣೆ, ನನ್ನ ನಾಯಿ ಥರ ಹುಡುಕ್ತಿದ್ದಾನೆ, ಹುಷಾರು ಅಂದ್ಲು. ಹೀನಾ: ಆಕಾಶ್ ಕಾಲ್ ಮಾಡ್ತಾ ಇದ್ದ, 3 ಡೇಸ್ ಕಂಟಿನ್ಯೂಸ್ ಆಗಿ ಅಂದ್ಲು. ಆಗ ಅವಳು: ಅಕ್ಕ ಬಿಡು, ನೀನು ನಾಳೆ ಮಾತಾಡು, ಮಲ್ಕೊ, ಅಲ್ಲಿ ಸಂಜೆ ಆಗಿರುತ್ತೆ ಅಂದ್ಲು. ಯಾಕೆ ಎದ್ದಿದ್ಯಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಹರ್ಷದ್ 2 ಡೇಸ್ ಆದರೂ ಬ್ರೇಕ್ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಹಳೆ ಹರ್ಷದಾಗಬೇಕು ಅಂತ ಬ್ಯಾಗ್ ಹಾಕ್ಕೊಂಡು ಮಂಗಳೂರಿನ ಕಡೆ ಹೊರಟ. ಅಮರ್ ಮತ್ತೆ ಬಂದ. ಕವಿತಾ ಒಬ್ಬಳೇ ಇದ್ಲು. ಸುಮತಿ ಎಲ್ಲೋ ಹೋಗಿದ್ಲು. ಆಗ ಅಮರ್ ಕವಿತಾ ಹತ್ರ ಮಾತಾಡಿಕೊಂಡು ಅಲ್ಲಿಂದ ಹೊರಟ. ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಶೇರ್ ಮಾಡ್ಕೊಂಡಿದ್ರು. ಮೇಘರಾಜ್ನ ಹೆಂಡತಿ ರಾಣಿ ಕಣ್ಣೀರೊರೆಸ್ಕೊಂಡು ಮಗನಿಗೆ ಕಾಲ್ ಮಾಡ್ತಿದ್ರು. ಆದರೆ ಅವನು ಕಾಲ್ ತೆಗಿತಾ ಇರಲಿಲ್ಲ. ಅವ್ರ ಪ್ರಯತ್ನ ಬಿಡದೆ ಪದೇ ಪದೇ ಆಕಾಶ್ಗೆ ಫೋನ್ ಮಾಡ್ತಿದ್ರು. ಆಕಾಶ್ ಇವರು ನನ್ನ ಬಿಡೋದಿಲ್ಲ ಅಂತ ಕಾಲನ್ನು ಪಿಕ್ ಮಾಡಿ ಮಾತನಾಡೋದಕ್ಕೆ ಶುರು ಮಾಡ್ದ. ಆಕಾಶ್: ಏನಮ್ಮ ಫೋನ್ ಮಾಡಿದ್ದು ಅಂತ ಕೇಳ್ದ. ಆಗ ಅವರಮ್ಮ ರಾಣಿ ನಡೆದಿದ್ದನ್ನೆಲ್ಲ ಹೇಳಿದ್ರು.
ಅಮ್ಮ ಅಪ್ಪನದೇ ತಪ್ಪು, ಅದರಲ್ಲಿ ಅಣ್ಣ ಅಷ್ಟರ ಮಟ್ಟಿಗೆ ಬೆಳೆದ್ರೆ ಇವ್ರಿಗೇನು ಕಷ್ಟ ಅಂತ ಹೇಳ್ದ. ಹರ್ಷದ್ ಬೆಳೆದು ಒಳ್ಳೆ ಬಿಸ್ನೆಸ್ ಐಕಾನ್ ಆದ ಅಂತ ನಾನು ಅದೇ ಆಗಬೇಕು ಅಂದರೆ ಹೇಗಮ್ಮ? ನನಗೆ ಆ ಫೀಲ್ಡ್ನಲ್ಲಿ ಸ್ವಲ್ಪನೂ ಆಸಕ್ತಿ ಅನ್ನೋದೇ ಇಲ್ಲ. ಕಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಖುಷಿ ಕೊಡಲ್ಲ ಅಮ್ಮ. ನಾನು ಯಾವತ್ತೂ ಬಿಸ್ನೆಸ್ ಫೀಲ್ಡ್ಗೆ ಬರಬೇಕು ಅಂತ ಯೋಚನೆ ಮಾಡಿಲ್ಲ ಅಂತ ಹೇಳ್ದ. ಆಗ ರಾಣಿ, ಹೌದು ಕಣೋ, ಆದರೆ ನಿನ್ನ ಅಪ್ಪ ನಮ್ಮ ಮಾತನ್ನು ಎಲ್ಲೋ ಕೇಳ್ತಾರೆ. ಅವ್ರಿಗೆ ಅವರ ಹಠನೇ ಹೆಚ್ಚು. ಆದರೂ ನೀನು ಇಷ್ಟೊಂದು ಬದಲಾಗಿದೆಯಾ, ಅದೇ ಸಾಕು ಕಣೋ ನನಗೆ, ಅಷ್ಟಕ್ಕೆ ಸಮಾಧಾನ ಅಂತ ಹೇಳಿದ್ಲು. ಆಗ ರಾಣಿ, ಅಲ್ಲ ಕಣೋ, ನೀನು ಹುಡುಕ್ತಾ ಇದ್ದ ಹುಡುಗಿ ಸಿಕ್ಕಿದ್ಲಾ ಅಂತ ಕೇಳಿದ್ರು. ಅಯ್ಯೋ ಇಲ್ಲಮ್ಮ ಅಂತ ಆಕಾಶ್ ಹೇಳ್ದ. ಆಗ ಅವಳು, ಯಾಕೋ ಏನಾಯಿತು? ಅವನು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರಬೇಕು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಬದುಕಿದ್ದಾಳೆ ಅನ್ನೋದೇ ಖುಷಿ ಅಂತ ಹೇಳ್ದ. ರಾಣಿ, ಸರಿ ಕಣೋ ಅಂತ ಹೇಳಿ ಕಾಲ್ ಕಟ್ ಮಾಡೋದಕ್ಕೆ ಹೋದರು. ಅಲ್ಲಿಗೆ ರಾಣಿ ಅಣ್ಣ ಪ್ರಕಾಶ್ ಬಂದು, ಅವನು, ಮಾತಾಡಪ್ಪ ಮಾತಾಡು, ನಿನ್ನಮ್ಮನ ಕಷ್ಟ ಏನು ಅಂತ ಕೇಳಬೇಡ ಅಂತ ಹೇಳಿ ಕಟ್ ಮಾಡಿಬಿಡು. ನಿನ್ನಮ್ಮ ನಿನ್ನ ಖುಷಿನೇ ಅವಳು, ಖುಷಿ ಅಂತ ಎಲ್ಲನೂ ನೋವನ್ನು ಅವಳೇ ತಿನ್ನಲಿ ಅಂತ ಪ್ರಕಾಶ್ ಒಂದು ರೀತಿ ಕನಿಕರ ಬರೋ ರೀತಿ ಮುಖ ಮಾಡ್ಕೊಂಡು ಹೇಳ್ದ. ಆಕಾಶ್, ಏನು ಮಾಮ, ಏನು ಹಾಗಂದ್ರೆ ಏನು ಅರ್ಥ ಅಂತ ಕೇಳ್ದ. ಆಗ ಪ್ರಕಾಶ್, ನಿಮ್ಮಪ್ಪ ನಿಮ್ಮಮ್ಮಂಗೆ ಹೊಡೆದ ಕಣೋ, ನೀನು ಬರಬೇಕು ಅಂತ ಮೊದಲು ಕರೆಸು ಅಂತ ಆರ್ಡರ್ ಮಾಡಿ ಹೋಗಿದ್ದಾನೆ. ಆಗ ಆಕಾಶ್, ಏನು ಮಾವ ಹೇಳ್ತಾ ಇದೆಯಾ? ಅಪ್ಪ ಅಮ್ಮಗೆ ಹೊಡೆದ್ರಾ? ಅದು ನನ್ನ ಕಾರಣದಿಂದ? ಏನಾಗಿದೆ ಅಂತ ಕೇಳ್ದ. ಆಗ ಪ್ರಕಾಶ್, ನಿನ್ನ ದೊಡ್ಡಪ್ಪನ ಮಗ ಪ್ರಭಾವದಿಂದ ಕಣೋ, ಮೊದಲು ಎಲ್ಲಿದ್ಯಾ ಅಲ್ಲಿಂದ ಇಲ್ಲಿಗೆ ಬೇಗ ಬಾ, ಯಾವುದೋ ಹುಡುಗಿ ಅಂತ ಸುತ್ತಬೇಡ ಅಂತ ಹೇಳಿದ್ರು. ಆಗ ಅಲ್ಲ ಮಾವ ಅಂತ ಆಕಾಶ್ ಏನೋ ಹೇಳ್ತಿದ್ದ. ಆದರೆ ಪ್ರಕಾಶ್, ನಿನ್ನ ಕಾರಣದಿಂದ ಇನ್ನೊಬ್ರಿಗೆ ತೊಂದರೆ ಕೊಡಬೇಡ, ಮೊದಲು ಇಲ್ಲಿ ಬಾ ಅಂತ ಹೇಳ್ದ. ಎಷ್ಟು ದಿನ ನಿನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತೀಯಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ಆಕಾಶ್ ಏನೋ ಹೇಳ್ತಾ ಇದ್ದ, ಅಷ್ಟರೊಳಗಡೆ ಕಾಲ್ ಕಟ್ ಆಗಿತ್ತು. ಆಕಾಶ್, ಅಯ್ಯೋ ಈ ಮಾವ ತಲೆಗೆ ಹುಳನೇ ಬಿಟ್ಬಿಡ್ತಾರೆ ಅಂತ ಹೇಳ್ಕೊಂಡು ಫೋನ್ ತೆಕ್ಕೊಂಡ. ಅವನು ಒಂದು ಹುಡುಗಿಗೆ ಮೆಸೇಜ್ ಹಾಕ್ತಾ, ಎಲ್ಲಿದ್ಯಾ, ನಾನು ವಾಪಸ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ, ಒಂದೇ ಒಂದು ಟೈಮ್ ಮೀಟ್ ಮಾಡು ಅಂತ ಮೆಸೇಜ್ ಸೆಂಡ್ ಮಾಡ್ದ. ಅಮೇಲಿಯಾ ಮ್ಯಾರ್ಟಿನ್ ಫೋನ್ಗೆ ಯಾವುದೋ ಒಂದು ಮೆಸೇಜ್ ಬಂತು. ಮೆಸೇಜ್ ಕಳಿಸಿದ್ದ ಆಕಾಶ್ಗೆ ಮೆಸೇಜ್ ನೋಡಿ ಯೋಚನೆ ಮಾಡಿದ್ಲು. ಅದಕ್ಕೆ ಒಂದು ರಿಪ್ಲೈ ಕೊಟ್ಲು. ಇನ್ನು ಈ ಕಡೆ ಹರ್ಷದ್ ಫ್ರೀ ಇದ್ದಾಗ ಅವನ ಹಾಬಿ ಅನ್ನೋ ಹಾಗೆ ಮಂಗಳೂರು ಕಡೆ ಹೋಗ್ತಾ ಇದ್ದ. ಇವತ್ತು 2 ದಿನ ಆದರೂ ಇರಬೇಕು, ನನ್ನ ಹೀನಾಗೆ ಇವತ್ತಾದರೂ ಜಾಸ್ತಿ ಟೈಮ್ ಕೊಡಬೇಕು ಅಂತ ಹೇಳಿ ಕಾಡಿಗೆ ಬಂದಿದ್ದ. ಮುಂದೆ ಏನಾಗುತ್ತೆ? ಆಕಾಶ್ ನಿಜಕ್ಕೂ ಯಾರನ್ನು ಹುಡುಕ್ತಾ ಇದ್ದಾನೆ? ಹೀನಾ ವಿಜಯಿಂದ ಯಾಕೆ ದೂರ ಇದ್ದಾಳೆ? ಅಮೇಲಿಯಾ ಮಾರ್ಟಿನ್ಗೂ ಆಕಾಶ್ಗೆ ಏನು ಸಂಬಂಧ? ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಈ ಎಪಿಸೋಡನ್ನು ನಿಮ್ಮ ವ್ಲಾಗ್ಸಲ್ಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಾನು ಕೂಡ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ವೀಡಿಯೋಸ್ನ ನೋಡಿದ ಆದಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನನಗೂ ಸಹಾಯ ಮಾಡಿ. ಲವ್ ಯು ಆಲ್, ಬಾಯ್.